ಎಲ್ಲ ವೀಕ್ಷಕರಿಗೂ ಕನ್ನಡ ಸ್ಟೋರಿ ಚಾನೆಲ್ ಕಡೆಯಿಂದ ನಮಸ್ಕಾರಗಳು. ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ. USA ದೇಶದಲ್ಲಿ ಇರುವ ಪ್ರಸಿದ್ಧ ಪಬ್ಬಲ್ಲಿ ಅತಿ ಹೆಚ್ಚು ಯುವಕ ಯುವತಿಯರು ಮೈಮರೆತು ಕುಣಿಯುತ್ತಿದ್ದಾರೆ. ಇವರೆಲ್ಲರ ಮಧ್ಯೆ ಒಬ್ಬ ಮಾತ್ರ ತನ್ನದೇ ಆದ ಆಲೋಚನೆಯಲ್ಲಿ ಮುಳುಗಿದ್ದಾನೆ. ಆಗ ಅವನ ಫ್ರೆಂಡ್ ಅಲೋಕ್ ಬಂದು, ವಿಜಯ್, ಯಾಕೋ ಈ ಥರ ಕೂತಿದ್ದೀಯಾ? ಏನಾಯಿತು? ಬಾ, ಎಂಜಾಯ್ ಮಾಡು. ವಿಜಯ್, ಬೇಡ ಕಣೋ, ನನಗೆ ಮೂಡಿಲ್ಲ. ಅಮ್ಮ ಫೋನ್ ಮಾಡಿದ್ರು, ಇಂಡಿಯಾಗೆ ಬಾ, ನಿಂದು ಓದು ಮುಗಿದು 1 ವರ್ಷ ಮೇಲೆ ಆಯಿತು, ಆದರೂ ಬಂದಿಲ್ಲ ಅಂತ ಕರಿತಿದ್ದಾರೆ. ಅಲೋಕ್, ಅಷ್ಟೇ ತಾನೇ, ಹೋದರೆ ಆಯಿತು. ವಿಜಯ್ ಅವನ ಮುಖ ನೋಡಿ, ಏನು ಹೇಳ್ದೆ? ಎದ್ದು ಮುಂದೆ ಹೋಗ್ತಾನೆ. ಅವನ ಫ್ರೆಂಡ್ ಕೂಡ ಅವನ ಹಿಂದೆಯೇ, ವಿಜಯ್, ಯಾಕೋ, ಏನಾಯಿತು? ನಿಂತ್ಕೋ. ನೀನು ಫ್ಲಾಟ್ ಹತ್ರ ಹೋಗ್ತಿದ್ರೆ ನಾನು ಬರ್ತೀನಿ, ನನ್ನ ಗಾಡಿ ಇಲ್ಲ ಅಂತ ಅವನ ಹಿಂದೆ ಬಂದು ಅವನ ಕಾರಲ್ಲಿ ಕೂತ್ಕೋತಾನೆ. ಅಲೋಕ್ ಕೂಡ ಕನ್ನಡದ ಹುಡುಗ. ಅವನ ಊರು ಶಿವಮೊಗ್ಗ. ವಿಜಯ್ ಜೊತೆ ಅವನ ಮನೆಯಲ್ಲಿ ಇದ್ದಾನೆ. ವಿಜಯ್ MBA ಓದೋದಕ್ಕೆ ಅಂತ ಬಂದಾಗ ಪರಿಚಯ ಆಗಿದ್ದು. ಆಗಲಿಂದ ಇಬ್ಬರು ಜೊತೆಗೇ ಇದ್ದಾರೆ. ಆದರೆ ಯಾವತ್ತೂ ವಿಜಯ್ ಪರ್ಸ್ನಲ್ ವಿಚಾರ ಇವನು ಕೇಳಿಲ್ಲ. ವಿಜಯ್ ಕೂಡ ಹೇಳಿಲ್ಲ. ದಾರಿ ಉದ್ದಕ್ಕೂ ಅಲೋಕ್ ಎಷ್ಟು ಮಾತಾಡ್ತಿದ್ರೂ ವಿಜಯ್ ಮಾತಾಡಲ್ಲ. ಇವನು ನೋಡೋ ಅಷ್ಟು ನೋಡಿ ಮನೆ ಬರೋವರೆಗೂ ಸುಮ್ಮನೆ ಇರ್ತಾನೆ. ಮನೆ ಬಂದ ತಕ್ಷಣ ವಿಜಯ್ ಸೀದಾ ಮನೆ ಒಳಗಡೆ ಹೋಗಿ ತನ್ನ ರೂಮಲ್ಲಿ ಅವನ ಹಳೆ ಮೊಬೈಲ್ ತೆಗೆದು ಅದರಲ್ಲಿ ಒಂದು ಫೋಟೋನ ನೋಡಿಕೊಂಡು ಕೂತ್ಕೋತಾನೆ. ಅಲೋಕ್ ಬಂದು ಆ ಫೋಟೋ ನೋಡಿ, ವಾವ್, ಯಾರೋ ಇದು, ಇಷ್ಟು ಚೆನ್ನಾಗಿದ್ದಾರೆ, ನೀನು ಕೂಡ ಅವರ ಜೊತೆ ಇದ್ದೀಯಾ? ಯಾರು, ಗರ್ಲ್ಫ್ರೆಂಡಾ? ನೀನು ಬಂದು 3 ವರ್ಷ ಆಯಿತು, ನೀನು ಯಾವತ್ತೂ ಇವರ ಬಗ್ಗೆ ಹೇಳಿಲ್ಲ. ಹೇಳೋ, ಯಾರೋ, ದಯವಿಟ್ಟು ಇವತ್ತಾದರೂ ನಿನ್ನ ಬಗ್ಗೆ ಹೇಳೋ ಅಂತಾನೆ. ಅದಕ್ಕೆ ವಿಜಯ್, ಸಿರಿ, ನನ್ನ ಪ್ರೀತಿಯ ಸಿರಿ. ಆದರೆ ಈಗ ಅವಳು ನನ್ನ ಪ್ರೀತಿಯ ಸಿರಿ ಆಗಿಲ್ಲ. ನಾನು ಇಂಡಿಯಾಗೆ ವಾಪಸ್ ಹೋಗದೇ ಇರೋದಕ್ಕೆ ಕಾರಣನೇ ಇವಳು. ಹಾಗೆ ನಾನು ಇಂಡಿಯಾ ಬಿಟ್ಟು USA ಬರೋದಕ್ಕೆ ಕಾರಣ ಕೂಡ ಇವಳೇ. ಅಲೋಕ್, ಎರಡಕ್ಕೂ ಅವರು ಕಾರಣನ? ಯಾಕೆ, ಏನು ಅಂತ ವಿವರವಾಗಿ ಹೇಳು ಅಂತ ಹೇಳಿದಾಗ ವಿಜಯ್ ಅವನ ಕತೆ ಹೇಳೋದಕ್ಕೆ ಶುರು ಮಾಡ್ತಾನೆ. 3 ವರ್ಷಗಳ ಹಿಂದೆ ಬೆಂಗಳೂರಿನ ಒಂದು ಏರಿಯಾ. ಆ ಏರಿಯಾದಲ್ಲಿ ಹೆಚ್ಚು ಶ್ರೀಮಂತ ಕುಟುಂಬವರಿದ್ದಾರೆ. ಅದರಲ್ಲಿ ನಂದಗೋಕುಲ ಎನ್ನುವ ಒಂದು ಅರಮನೆಯನ್ನು ಹೋಲುವ ಮನೆ. ಆ ಮನೆಯ ಯಜಮಾನ ದಿವಾಕರ್ ನಾಯಕ್. ನಾಯಕ್ ಗ್ರೂಪ್ ಆಫ್ ಕಂಪನಿಗಳ ಮಾಲೀಕರು. ಹಾಗೆ ಈ ನಾಯಕ್ ಹೆಸರಲ್ಲಿ ಆಸ್ಪತ್ರೆ, ಶಾಲೆ, ಕಾಲೇಜು ಸಹ ಇದೆ. ದಿವಾಕರ್ ರವರ ಪತ್ನಿ ರೇಣುಕಾ ನಾಯಕ್. ಇವರಿಗೆ ಇರುವ ಒಬ್ಬನೇ ಮಗನೇ ವಿಜಯ್ ನಾಯಕ್. ವಯಸ್ಸು 21. ಹಾಲು ಬಿಳುಪಿನ ಮೈಬಣ್ಣ. ಯಾರೇ ನೋಡಿದರೂ ಮೊದಲ ನೋಟದಲ್ಲಿ ಅವನ ಮೇಲೆ ಪ್ರೀತಿಯಾಗೋದು ಖಚಿತ. ಸದ್ಯಕ್ಕೆ ಇವನು ಓದುತ್ತಿರುವುದು BBM ಅಂತಿಮ ವರ್ಷ. ಅವರದೇ ಕಾಲೇಜಲ್ಲಿ. ಇಷ್ಟು ಶ್ರೀಮಂತರಾದರೂ ಅವನ ತಂದೆ ತಾಯಿಗೆ ಸ್ವಲ್ಪನೂ ಜಂಬ ಇಲ್ಲ. ಎಲ್ಲರನ್ನು ಸಮಾನವಾಗಿ ನೋಡುವಂತಹ ಮನೋಭಾವ ಹೊಂದಿದ್ದಾರೆ. ಇದರಿಂದಲೇ ಅವರು ಇಷ್ಟೊಂದು ಹೆಸರು ಗಳಿಸಲು ಸಾಧ್ಯವಾಗಿರೋದು. ಮತ್ತು ವಿಜಯ್ ಕೂಡ ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇಲ್ಲ. ಒಳ್ಳೆ ಮನಸ್ಸಿನ ಹುಡುಗ ವಿಜಯ್. ಆದರೆ ಸ್ವಲ್ಪ ತರಲೆ, ಬೇಗ ಕೋಪ ಬರುತ್ತೆ. ಅವನು ನೋಡಿದ್ದೇ ಸತ್ಯ ಅಂತ ನಂಬೋ ಹುಡುಗ. ನಾನು ನೋಡಿದ್ದು ಸರಿನಾ ಇಲ್ವಾ ಅಂತಾನೂ ಯೋಚನೆ ಮಾಡಲ್ಲ. ಇವನ ಇದೇ ಸ್ವಭಾವದಿಂದ ಇವನು ಮುಂದೆ ತುಂಬ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಇದೇ ಬೆಂಗಳೂರಿನ ಮಧ್ಯಮ ವರ್ಗದಲ್ಲಿ ಜನಿಸಿರೋದು ನಮ್ಮ ನಾಯಕಿ ಸಿರಿ. ನೋಡಲು ಮುದ್ದು ಮುಖದ ಚೆಲುವೆ. ಮುಖದಲ್ಲಿ ಸದಾ ನಗು. ಆ ನಗುವೇ ಸಾಕು ಎಲ್ಲರನ್ನು ಸೆಳೆಯಲು. ಅಪ್ಪ ಅಶೋಕ್, ಅಮ್ಮ ನಾಗರತ್ನ. ಅಶೋಕ್ ರವರು ಒಂದು ದಿನಸಿ ಅಂಗಡಿ ನಡೆಸುತ್ತಿದ್ದಾರೆ. ಅಮ್ಮ ಗೃಹಿಣಿ. ಸಿರಿಗೆ ಒಬ್ಬ ತಮ್ಮ ಕೂಡ ಇದ್ದಾನೆ. ಅವನ ಹೆಸರು ಗೌತಮ್. ಅವನು ಈಗ SSLC ಓದುತ್ತಿದ್ದಾನೆ. ಸಿರಿ ಈಗ ಓದುತ್ತಿರುವುದು BBM ಪ್ರಥಮ ವರ್ಷ, ಒಂದು ಖಾಸಗಿ ಕಾಲೇಜಲ್ಲಿ. ಇನ್ನೂ ಅವಳಿಗೆ ಕಾಲೇಜ್ ಶುರುವಾಗಿಲ್ಲ. ನಾಳೆಯಿಂದ ಕಾಲೇಜ್ ಶುರುವಾಗುತ್ತೆ. ಅದರ ತಯಾರಿಕೆಯಲ್ಲಿ ಇದ್ದಾಳೆ ನಮ್ಮ ನಾಯಕಿ. ಅವಳು ಎಲ್ಲ ರೆಡಿ ಮಾಡ್ಕೊಳ್ಳಿ. ಅಷ್ಟರಲ್ಲಿ ವಿಜಯ್ ಏನು ಮಾಡ್ತಿದ್ದಾನೆ ಅಂತ ನೋಡ್ಕೊಂಡು ಬರೋಣ ಅಂದು ಸೋಮವಾರ ಕಾಲೇಜ್ ಶುರುವಾಗೋ ದಿನ. ನಮ್ಮ ವಿಜಯ್ ಕೂಡ ಕಾಲೇಜ್ ಶುರು ಇವತ್ತಿಂದ. ಅಮ್ಮ ಅಮ್ಮ ಅಂತ ಇಡೀ ಮನೆಯೇ ಬಿದ್ದೋಗೋ ಥರ ಕೂಗ್ತಿರೋದು ಬೇರೆ ಯಾರೂ ಅಲ್ಲ, ವಿಜಯ್ ನಾಯಕ್. ರೇಣುಕಾ ನಾಯಕ್ ವಿಜಯ್ ಕೂಗಿದ್ದನ್ನು ಕೇಳಿಸಿಕೊಂಡು ಒಂದೇ ಉಸಿರಿಗೆ ಓಡಿ ಅವನ ರೂಮಿಗೆ ಬರ್ತಾರೆ. ವಿಜಯ್ ಇನ್ನೂ ಮಲ್ಕೊಂಡೇ ಕಣ್ಣು ಸಹ ಬಿಡದೆ ಅಮ್ಮ ಅಮ್ಮ ಅಂತ ಕರಿತಾನೇ ಇದ್ದಾನೆ. ರೇಣುಕಾ ನಾಯಕ್ ಏನಾಯಿತು ಅಂತ ಬಂದರೆ ಇವನು ಮಲ್ಕೊಂಡು ಕೂಗ್ತಿದ್ದಾನೆ ಅಂತ ಅಂದ್ಕೊಂಡು, ವಿಜಿ ಏನಾಯಿತು,
ಯಾಕೋ ಈ ರೀತಿ ಕರಿತಿದ್ದೀಯಾ ಅಂತ ವಿಜಯ್ನ ಎದ್ದೇಳಿಸ್ತಾರೆ. ವಿಜಯ್ ಅವನ ಅಮ್ಮ ಕೂಗಿದಾಗ ತಕ್ಷಣ ಕಣ್ಣು ಬಿಟ್ಟು, ಓ ನನ್ನ ಮುದ್ದು ಮಮ್ಮಿ, ಇವತ್ತು ಎದ್ದಿದ ತಕ್ಷಣ ನಿನ್ನ ಮುಖ ನೋಡಬೇಕು ಅಂತ ಕೂಗಿದೆ. ರೇಣುಕಾ ನಾಯರು ಮನಸ್ಸಿನಲ್ಲಿ, ಇವನು ಈ ರೀತಿ ಹೇಳ್ದಾಗೆಲ್ಲ ಏನಾದರೂ ಒಂದು ಸ್ಕೆಚ್ ಹಾಕ್ಕೊಂಡಿರ್ತಾನೆ ಈ ನನ್ನ ಮಗ. ಆಮೇಲೆ ಸೆಂಟಿಮೆಂಟಲ್ ಡೈಲಾಗ್ ಬೇರೆ ಹೇಳ್ತಾನೆ. ನಾನು ಅದಕ್ಕೆ ಫುಲ್ ಫ್ಲಾಟ್ ಆಗೋದು, ಇವನು ಹೇಳಿದ್ದಕ್ಕೆಲ್ಲ ಹ್ಞೂ ಅನ್ನೋದು, ಅವನ ಅಪ್ಪನ ಹತ್ರ ಬೈಸ್ಕೊಳ್ಳೋದು, ಬರೀ ಇದೇ ಆಯಿತು ಅನ್ಕೋತಾ ಇರ್ತಾರೆ. ವಿಜಯ್ ಚಿಕ್ಕ ವಯಸ್ಸಿನಿಂದ ಇದೇ ರೀತಿ ಮಾಡ್ತಿರ್ತಾನೆ. ಅವನಿಗೆ ಏನು ಬೇಕಾದರೂ ಈ ರೀತಿ ಅವನ ಅಮ್ಮನಿಗೆ ಮಸ್ಕ ಹೊಡಿತಾನೆ. ವಿಜಯ್, ಓ ನನ್ನ ಜನ್ಮದಾತೆ ಅಂತ ಹೇಳಿ, ಓ ನನ್ನ ಮುದ್ದು ಅಮ್ಮ, ನಿನ್ನ ಥರ ಅಮ್ಮ ಯಾರಿಗೂ ಇಲ್ಲ. ನಾನು ಅಂದರೆ ನಿನಗೆ ಎಷ್ಟೊಂದು ಇಷ್ಟ ಅಮ್ಮ. ನಿನಗೆ ಗೊತ್ತಾ, ನಾನು ನಿನಗೆ ಕಳೆದ ವಾರ ಹುಷಾರಿರಲಿಲ್ವಲ್ಲ, ಆಗ ನಾನು ಭಗವಾನ್ ಗಣೇಶ ಹತ್ರ ಹರಕೆ ಹೊತ್ತಿದ್ದೆ. ನಮ್ಮ ಅಮ್ಮನಿಗೆ ಹುಷಾರಾದರೆ ಅವನು ಇನ್ನೂ ರಾಗ ಎಳಿತಾ ಇರ್ತಾನೆ. ಅದಕ್ಕೆ ಅವನ ಅಮ್ಮ, ಹ್ಞೂ ಹೇಳೋ ಮಗನೇ, ಅಂಥದ್ದು ಏನು ಹರಕೆ ಹೊತ್ಕೊಂಡಿದ್ದೆ ಹೇಳೋ ಕಂದ. ಈಗಾಗಲೇ ಅವರು ಫ್ಲಾಟ್ ಆಗೋ ಎಲ್ಲ ಲಕ್ಷಣಗಳು ಕಾಣುತ್ತದೆ. ವಿಜಯ್, ಅಂಥ ಹರಕೆ ಏನು ಹೊತ್ಕೊಂಡಿರಬಹುದು? ಅವನ ಅಮ್ಮನಿಗೋಸ್ಕರ ನೋಡೋಣ. ವಿಜಯ್ ಅವನ ಅಮ್ಮ ಹುಷಾರಿಲ್ಲದಾಗ ಹರಕೆ ಹೊತ್ಕೊಂಡಿದ್ದೆ ಅಂತ ಅವನ ಅಮ್ಮನಿಗೆ ಹೇಳ್ತಾನೆ. ಅದಕ್ಕೆ ರೇಣುಕಾ ನಾಯಕ್, ಅವರು ನನಗೋಸ್ಕರ ಹರಕೆ ಹೊತ್ತಿದ್ದ, ಅದು ಏನಂತ ಹೇಳೋ ಮಗನೇ ಅಂತ ಕೇಳ್ತಾರೆ. ವಿಜಯ್, ಅದು ಏನಂದರೆ, ನೀನು ಹುಷಾರಾದರೆ ದೇವರಿಗೆ BMW ಕಾರಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಅಂತ. ಅದಕ್ಕೆ ನಾನು ಇವತ್ತು ಪೂಜೆ ಮಾಡಿಸ್ಕೊಂಡು ಬರೋದಕ್ಕೆ ಹೋಗಬೇಕು. ಪ್ಲೀಸ್ ಅಮ್ಮ, ಅಪ್ಪನಿಗೆ ಹೇಳಿ ಆ ಕಾರ್ ಕೀ ಕೊಡಿಸ್ತೀರಾ? ವಿಜಯ್ ಅಮ್ಮ, ಅಲ್ಲ ಕಣೋ, ಈ ಪೂಜೆ ಮಾಡಿಸ್ಕೊಂಡು ಬರೋದು ಸರಿ, ಆದರೆ ಈ BMW ಕಾರಲ್ಲೇ ಹೋಗಬೇಕು ಅಂತ ಯಾಕೆ ಹರಕೆ ಹೊತ್ಕೊಂಡಿದ್ದು? ವಿಜಯ್ ಮನಸ್ಸಿನಲ್ಲಿ ಸಿಗಾಕೊಂಡ್ಬಿಟ್ನ ಅಂದ್ಕೊಂಡು, ಏನಮ್ಮ ನೀನು, ನಿನ್ನ ಮಗ ಹರಕೆ ಹೊತ್ಕೊಂಡಿರೋದು ಕಾಣಿಸ್ತಿಲ್ಲ, ಯಾಕೆ ಆ BMW ಕಾರ್ ಅಂತ ಕೇಳ್ತಿದ್ದೀಯಾ? ಇಷ್ಟೇನಾ ನಿನಗೆ ನನ್ನ ಮೇಲೆ ಪ್ರೀತಿ? ಹೋಗು, ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅಳುವ ಥರ ಮುಖ ಮಾಡ್ಕೋತಾನೆ. ಇವಾಗ ಅವನ ಅಮ್ಮ ಸುಮ್ಮನೆ ಇರೋಕ್ಕೆ ಆಗುತ್ತಾ? ಚಾನ್ಸ್ ಇಲ್ಲ. ಅವರು ಆವಾಗಲೇ ಫುಲ್ ಫ್ಲಾಟ್. ರೇಣುಕಾ ನಾಯಕ್, ಇಲ್ಲ ಕಣೋ, ಸುಮ್ಮನೆ ಕೇಳಿದೆ, ಇಷ್ಟಕ್ಕೂ ನೀನು ಯಾಕೆ ಬೇಜಾರಾಗ್ತೀಯಾ? ಸರಿ ಬಿಡು, ನಿಮ್ಮ ಅಪ್ಪನ್ನ ಏನು ಕೇಳೋದು? ಅವರು ಬೆಳಿಗ್ಗೆ ಏನು ಬಿಸ್ನೆಸ್ ಮೀಟಿಂಗ್ ಅಂತ ಹೈದರಾಬಾದ್ ಹೋದರು. ಅವರು ಬರೋದು ನಾಳೆ. ಅವರು ಕೀ ಎಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತು, ಬಾ ಕೊಡ್ತೀನಿ. ವಿಜಯ್ ಫುಲ್ ಹ್ಯಾಪಿ. ಅವನಿಗೆ ಅವನ ಅಪ್ಪ ಅವನಿಗೆ ಮನೆಯಲ್ಲಿ ಅಷ್ಟೊಂದು ಕಾಸ್ಟ್ಲಿ ಕಾರಿದ್ದರೂ ಯಾವುದು ಅವನಿಗೆ ಡ್ರೈವ್ ಮಾಡೋದಕ್ಕೆ ಕೊಡ್ತಿರಲಿಲ್ಲ. ಇನ್ನು ಕಾಲೇಜ್ ಹೋಗೋ ಹುಡುಗ, ಇವಾಗಲೇ ಶೋಕಿ ಎಲ್ಲ ಮಾಡಬೇಡ, ನೀನು ಯಾವಾಗ ಓದು ಮುಗಿಸಿ ಆಫೀಸ್ ಜವಾಬ್ದಾರಿ ತಗೋತೀಯ ಆಗ ನಾನು ಏನು ಕೇಳಲ್ಲ ಅಂತ ಹೇಳ್ತಿರ್ತಾರೆ. ಇದೆಲ್ಲ ವಿಜಯ್ ಫ್ರೆಂಡ್ಸ್ಗೂ ಗೊತ್ತು. ಅದಕ್ಕೆ ಅವನ ಫ್ರೆಂಡ್ಸ್ ಚಾಲೆಂಜ್ ಮಾಡಿರ್ತಾರೆ, ಕಾರು ತೊಗೊಂಡು ಬಂದರೆ ಇಡೀ ದಿನ ನಿನ್ನ ಬ್ಯಾಗ್ ಇಟ್ಕೊಂಡು ನಿನ್ನ ಹಿಂದೆಯೇ ಬರ್ತೀವಿ ಅಂತ. ಅದಕ್ಕೆ ವಿಜಯ್ ನಾಟಕ ಮಾಡಿದ್ದು. ವಿಜಯ್ ಸಿಕ್ಕಿದ ಅವಕಾಶ ಅಂದ್ಕೊಂಡು, ಸರಿ ಅಮ್ಮ, ಬೇಗ ರೆಡಿಯಾಗಿ ಬೇಗ ಬರ್ತೀನಿ ಅಂತ ಹೇಳಿ 10 ನಿಮಿಷಕ್ಕೆಲ್ಲ ರೆಡಿಯಾಗಿ ಕೆಳಗಡೆ ಬರ್ತಾನೆ. ಅವನ ಅಮ್ಮ ಅವರೇ ತಿಂಡಿ ತಿನ್ನಿಸ್ತಾರೆ. ಅವನು ಎಷ್ಟೇ ಸುಳ್ಳು ಹೇಳಿದರೂ ಅಮ್ಮನ ಮುದ್ದಿನ ಮಗ. ತಿಂಡಿ ತಿಂದು ಅಮ್ಮನಿಗೆ ಹೇಳಿ ಕೀ ಇಸ್ಕೊಂಡು ಹೋಗ್ತಾನೆ. ಅವನು ಡೈರೆಕ್ಟಾಗಿ ಹೋಗೋದು ಕಾಲೇಜಿಗೆ ಅಲ್ಲ, ದೇವಸ್ಥಾನಕ್ಕೆ ಹೋಗ್ತಾನೆ. ಅವನು ಸುಳ್ಳು ಹೇಳಿದರೂ ಅಮ್ಮ ಹುಷಾರಾಗಿ ಇರಲಿ ಅಂತ ಪೂಜೆ ಮಾಡಿಸೋದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾನೆ. ಸಿರಿ ಮನೆಯಲ್ಲಿ ನಾಗರತ್ನ ಅವರು, ಸಿರಿ ರೆಡಿ ಆದೇನಮ್ಮ, ಇವತ್ತು ಕಾಲೇಜು ಮೊದಲ ದಿನ, ಗಣೇಶ ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ ಲೇಟ್ ಆಗುತ್ತೆ. ಸಿರಿ, ಆಯಿತು ಅಮ್ಮ, ರೆಡಿ ಆದೆ, ಬಂದೆ 5 ನಿಮಿಷ. ಅವಳ ರೂಮಿಂದಾನೇ ಹೇಳ್ತಾಳೆ. ಸಿರಿ ತಮ್ಮ ಗೌತಮ್, ಅಕ್ಕ ನಾನು ಶಾಲೆಗೆ ಹೋಗ್ತೀನಿ ಕಣೆ, ಇವತ್ತು ನಿನ್ನನ್ನು ಕಾಯೋಕ್ಕೆ ಆಗಲ್ಲ, ಆಮೇಲೆ ನನಗೆ ತಡ ಆಗುತ್ತೆ. ಸಿರಿ ರೆಡಿಯಾಗಿ, ಸರಿ ಕಣೋ ನೀನು ಹೋಗು ಅಂತ ಹೇಳಿ ಅವಳು ಇವಾಗ, ಅಪ್ಪ ಅಮ್ಮ ನನಗೆ ತಿಂಡಿ ಬೇಡ, ನಾನು ಕಾಲೇಜಲ್ಲಿ ತಿಂತೀನಿ, ಒಂದು ಬಾಕ್ಸ್ಗೆ ಹಾಕ್ಕೊಡು. ನಾಗರತ್ನ ಅವರು ಅವಳ ಕಣ್ಣಿಂದ ಕಾಡಿಗೆ ತೆಗೆದು ಅವಳ ಕಿವಿ ಹಿಂದೆ ಇಡ್ತಾರೆ. ತುಂಬ ಮುದ್ದಾಗಿದ್ದೀಯಾ ಸಿರಿ ಅಂತ ನೆಟ್ಗೆ ಮುರಿದು ದೃಷ್ಟಿ ತೆಗಿತಾರೆ. ಅದಕ್ಕೆ ಸಿರಿ, ಅಮ್ಮ ನಾನು ಬರ್ತೀನಿ, ಟೈಮ್ ಆಗುತ್ತೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ತಾಳೆ. ವಿಜಯ್ ದೇವಸ್ಥಾನದ ಹತ್ರ ಜಾಗ ಇರಲ್ಲ ಅಂತ ಸ್ವಲ್ಪ ಹಿಂದೆ ಗಾಡಿ ನಿಲ್ಲಿಸಿ ಗಾಡಿಯಿಂದ ಇಳಿದು ಬಾಗಿಲು ಹಾಕಿ ತಿರುಗಿ ಅವನು ಅಲ್ಲೇ ನಿಂತ್ಕೋತಾನೆ. ಒಂದು ಹುಡುಗಿ ಅವನ ಎದುರು ಆ ಕಡೆ ನಿಂತ್ಕೊಂಡು ಈ ಕಡೆ ಬರೋದಕ್ಕೆ ಅಂತ ರೋಡ್ ಕ್ರಾಸ್ ಮಾಡ್ತಿರ್ತಾಳೆ. ಅವಳನ್ನು ನೋಡಿ ನಮ್ಮ ಹುಡುಗ ಫುಲ್ ಫ್ಲಾಟ್. ಅವನು ನೋಡ್ತಿರೋ ಹುಡುಗಿ ಬೇರೆ ಯಾರೂ ಅಲ್ಲ, ಅದು ಸಿರಿನೇ.
ಸಿರಿ ರೋಡ್ ಕ್ರಾಸ್ ಮಾಡಿ ದೇವಸ್ಥಾನ ಒಳಗಡೆ ಹೋಗ್ತಾಳೆ. ಈಗ ನಮ್ಮ ಹುಡುಗ ಅವಳ ಹಿಂದೆನೇ ಹೋಗ್ತಾನೆ. ಅದು ಕೂಡ ಅವನ ಕಾರ್ ಸರಿಯಾಗಿ ಪಾರ್ಕ್ ಮಾಡಿದ್ದೀನೋ ಇಲ್ಲೋ ಅಂತ ನೋಡದೆ ಹೊರಟು ಹೋಗ್ತಾನೆ. ಇನ್ನು 10 ನಿಮಿಷದ ಒಳಗೆ ಅವನ ಕಾರ್ ಟ್ರಾಫಿಕ್ ಪೊಲೀಸ್ ಅವರು ತಗೊಂಡೋಗ್ತಾರೆ. ಯಾಕೆ ಅಂತೀರಾ? ಅವನ ಕಾರ್ ಪಾರ್ಕ್ ಮಾಡಿರೋದು ನೋ ಪಾರ್ಕಿಂಗ್ ಪ್ಲೇಸಲ್ಲಿ. ಅದು ಅಲ್ಲೇ ಅವರು ಕರಿತಿದ್ರು. ಅವನು ಆ ಹುಡುಗಿ ಯೋಚನೆಯಲ್ಲಿ ಒಳಗೆ ಹೋಗ್ತಾನೆ. ಅವರು ತಾನೇ ಏನು ಮಾಡ್ತಾರೆ, ಆ ಗಾಡಿನ ತಗೊಂಡೋಗಿ ನೋಡಿದಾಗ ಅದು ದಿವಾಕರ್ ನಾಯಕ್ ಅವರ ಕಾರ್ ಅಂತ ಗೊತ್ತಾಗುತ್ತೆ. ತಕ್ಷಣ ಅವರು ಅವರಿಗೆ ಫೋನ್ ಮಾಡ್ತಾರೆ. ಕಾರ್ ನೋ ಪಾರ್ಕಿಂಗಲ್ಲಿ ಇದ್ದದ್ದು ವಿಚಾರ ಹೇಳ್ತಾರೆ. ಅವರಿಗೆ ಗೊತ್ತಾಗುತ್ತೆ ರೇಣುಕಾ ಅವರೇ ಕಾರ್ ಕೀ ಕೊಟ್ಟಿರೋದು ಅಂತ. ಅದಕ್ಕೆ ಅವರು, ನಾನು ಒಂದು ಬಿಸ್ನೆಸ್ ಮೀಟಿಂಗಲ್ಲಿ ಇದ್ದೀನಿ, ನಾನು ನಿಮಗೆ ನಾಳೆ ಸಿಗ್ತೀನಿ, ಕಾರ್ ಅಲ್ಲೇ ಇರಲಿ, ಯಾರು ಹೇಳಿದ್ರು ಕೊಡಬೇಡಿ, ನಾನೇ ಬರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಆ ಆಫೀಸರ್ ಕೂಡ ಸರಿ ಸರ್ ಆಯಿತು ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಇನ್ನು ವಿಜಯ್ ಅಂತೂ ಆ ಹುಡುಗಿ ಹಿಂದೆಯೇ ಹೋಗ್ತಿದ್ದಾನೆ. ಉಫ್, ಏನಾಗಿದೆ ನನಗೆ, ಇವಳು ನೋಡಿದ ತಕ್ಷಣ ಇವಳ ಹಿಂದೆಯೇ ಹೋಗಬೇಕು ಅಂತ ಅನ್ನಿಸ್ತಿದೆಯಲ್ಲ, ಇವಳ ಹಿಂದೆ ಹೋಗ್ತಿದ್ದೀನಿ, ಇವಳ ಹೆಸರಾದರೂ ತಿಳ್ಕೊಳ್ಳೋಣ ಇವತ್ತು, ಮುಂದೆ ಅವಳ ಬಗ್ಗೆ ತಿಳ್ಕೊತೀನಿ ಅಂತ ಅಂದ್ಕೊಂಡು ಹೋಗ್ತಾನೆ. ಈ ಕಡೆ ಸಿರಿ ಯಾವಾಗಲೂ ಇದೇ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಲ್ಲಿನ ಅರ್ಚಕರಿಗೆ ಪರಿಚಯ. ಹಾಗಾಗಿ ಅವರು, ಓ ಸಿರಿ ಬಾರಮ್ಮ, ಏನಿವತ್ತು ಫಸ್ಟ್ ಡೇ ಕಾಲೇಜ್ ಅಂತ ಬಂದ? ಸಿರಿ, ಹ್ಞೂ, ಬೇಗ ಪೂಜೆ ಮಾಡಿಬಿಡಿ, ನಾನು ಹೋಗಬೇಕು, ಕಾಲೇಜ್ಗೆ ಟೈಮ್ ಆಗುತ್ತೆ. ಅರ್ಚಕರು ಸರಿನಮ್ಮ ಅಂತ ಹೋಗ್ತಾರೆ. ಅವಳ ಹಿಂದೆಯೇ ಬಂದ ವಿಜಯ್ ಅವರಿಬ್ಬರು ಮಾತಾಡಿದ್ದನ್ನು ಕೇಳಿಸ್ಕೊಂಡಾಗ ಅವಳ ಹೆಸರು ಸಿರಿ ಅಂತ ಗೊತ್ತಾಗುತ್ತೆ. ಆಗ ವಿಜಯ್, ಸಿರಿ, ನನ್ನ ಪ್ರೀತಿಯ ಸಿರಿ, ಇನ್ನು ಮುಂದೆ ನನ್ನ ಪ್ರೀತಿ ನೀನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಅಂದ್ಕೋತಾನೆ. ವಿಜಯ್ ಇನ್ನು ಅವನ ಕಥೆನ ಹೇಳ್ತಿದ್ರೆ ಅಲೋಕ್ ಮಾತ್ರ ವಿಜಯ್ ವಿಜಯ್ ಅಂತ ಕೂಗ್ತಾನೆ. ತಕ್ಷಣ ವಿಜಯ್ ಕತೆ ಹೇಳೋದನ್ನು ನಿಲ್ಲಿಸಿ ಅಲೋಕ್ನ ನೋಡ್ತಾನೆ. ಆವಾಗ ಅಶೋಕ್, ನಿಮಗೆ ಅವಳ ಮೇಲೆ ಪ್ರೀತಿ ಏನೋ ಆಯಿತು, ಓಕೆ, ಆದರೆ ಕಾರ್ ಕತೆ ಏನಾಯಿತು ಅಂತ ಹೇಳಿ, ಬಾಸ್ ನಿಮ್ಮ ಅಪ್ಪ ಏನು ಮಾಡಿದರು, ನಿಮಗೆ ಸರಿಯಾಗಿ ಕ್ಲಾಸ್ ತಗೊಂಡ್ರ ಅಂತ ಕೇಳಿದಾಗ ವಿಜಯ್ ಕತೆನ ಮುಂದುವರಿಸುತ್ತಾನೆ. ಸಿರಿ ದೇವರಿಗೆ ಕೈ ಮುಗಿದು ನಿಂತಿರ್ತಾಳೆ. ವಿಜಯ್ ಮಾತ್ರ ಅವಳನ್ನೇ ನೋಡ್ತಿರ್ತಾನೆ. ಸಿರಿ ಪೂಜೆ ಮಾಡಿಸ್ಕೊಂಡು ಮತ್ತೆ ದೇವರಿಗೆ ಕೈ ಮುಗಿದು ಕಾಲೇಜಿಗೆ ಸಮಯ ಆಗುತ್ತೆ ಅಂತ ಅಂದ್ಕೊಂಡು ಬೇಗ ಬೇಗ ಮೆಟ್ಟಿಲು ಇಳಿಯುವಾಗ ಅವಳ ದುಪ್ಪಟ್ಟ ಅವಳ ಕಾಲಿಗೆ ಸಿಕ್ಕಿ ಇನ್ನೇನು ಕೆಳಗಡೆ ಬಿದ್ದೆ ಅಂತ ಅಂದ್ಕೊಂಡಿರ್ತಾಳೆ. ಆದರೆ ಅವಳು ಬೀಳದೇ ಇರೋ ಥರ ಒಬ್ಬರು ಬಂದು ಅವಳನ್ನು ಹಿಡ್ಕೋತಾರೆ. ಅವಳು ಇದೇನು ನನಗೇನೂ ಆಗಿಲ್ಲ ಅಂತ ಕಣ್ಣು ಬಿಡುತ್ತಾಳೆ. ಆವಾಗಲೇ ಅವಳಿಗೆ ಗೊತ್ತಾಗೋದು ನಾನು ಬಿದ್ದಿಲ್ಲ ಅಂತ. ಅವಳು ಬೀಳದೇ ಇರೋ ಥರ ಸಿರಿನ ಕಾಪಾಡೋದು ಬೇರೆ ಯಾರೂ ಅಲ್ಲ, ವಿಜಯ್. ಅವಳು ಇನ್ನೇನು ಬಿದ್ದೋಗ್ತಾಳೆ ಅನ್ನುವಾಗ ಓಡಿ ಬಂದು ಅವಳನ್ನು ಇಟ್ಕೊಂಡಿರ್ತಾನೆ. ಇಬ್ಬರು ಒಬ್ಬರೊಬ್ಬರನ್ನು ನೋಡೋದ್ರಲ್ಲಿ ಕಳೆದೋಗಿರ್ತಾರೆ. ದೇವಸ್ಥಾನದಲ್ಲಿ ಆದ ಗಂಟೆ ಸೌಂಡ್ಗೆ ಇಬ್ಬರು ದೂರ ಆಗ್ತಾರೆ. ಆದರೂ ನಾನು ಯಾಕೆ ಅವರನ್ನು ಆ ಥರ ನೋಡ್ತಿದ್ದೆ ಅಂತ ಅಂದ್ಕೋತಿರ್ತಾಳೆ. ಕೊನೆಗೆ ಕಾಲೇಜಿಗೆ ಟೈಮ್ ಆಯಿತು ಅಂದ್ಕೊಂಡು ವಿಜಯ್ಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳ್ದೆ ಹಾಗೆ ಹೋಗ್ತಾಳೆ. ವಿಜಯ್, ಎಲ್ಲ ಇವಳ ಬೀಳದೇ ಇರೋ ಥರ ಕಷ್ಟಪಟ್ಟು ಓಡಿಕೊಂಡು ಬಂದು ಕಾಪಾಡಿದ್ರೆ ಒಂದು ಥ್ಯಾಂಕ್ಸ್ ಕೂಡ ಹೇಳ್ದೆ ಹಾಗೆ ಹೋಗ್ತಿದ್ದಾಳಲ್ಲ, ಇವಾಗ ಇವಳು ಯಾವ ಕಾಲೇಜ್ ಅಂತ ತಿಳ್ಕೊಬೇಕು ಅಂತ ಅವಳನ್ನೇ ಫಾಲೋ ಮಾಡಿಕೊಂಡು ಹೋಗ್ತಾನೆ. ಅವನ ಕಾಲೇಜ್ ಇರೋ ಹಿಂದಿನ ಸ್ಟಾಪಲ್ಲಿ ಬರೋ ಹುಡುಗಿಯರ ಕಾಲೇಜ್ ಅಂತ ಗೊತ್ತಾಗುತ್ತೆ. ಆದರೆ ಸಿರಿಗೆ ಇದು ಯಾವುದು ಗೊತ್ತೇ ಆಗಲ್ಲ. ಅವಳು ಅವಳ ಪಾಡಿಗೆ ಶಾಲೆಯ ಒಳಗೆ ಹೋಗ್ತಾಳೆ. ವಿಜಯ್ ಇನ್ನೇನು ಹೆಸರು ತಿಳ್ಕೊಂಡಿದ್ದಾಯಿತು, ಕಾಲೇಜ್ ಯಾವುದು ಅಂತ ಗೊತ್ತಾಯಿತು, ಮುಂದೆ ನಮ್ಮ ಹುಡುಗಿನ ಪಟಾಯಿಸೋದೆ, ಇವಾಗ ಕಾಲೇಜ್ ಹೋಗೋಣ ಬೇಗ, ನಾನೇ ಚಾಲೆಂಜಲ್ಲಿ ವಿನ್ ಆಗಿದ್ದೀನಿ ಅಂತ ತೋರಿಸೋ ಹೊತ್ತು, ಎಲ್ಲರೂ ನನ್ನ ಬ್ಯಾಗ್ ಇಟ್ಕೊಂಡು ಇಡೀ ಕ್ಯಾಂಪಸ್ ಸುತ್ತಬೇಕು ನನ್ನ ಹಿಂದೆ, ಆ ಥರ ಮಾಡ್ತೀನಿ ಅಂತ ಮತ್ತೆ ದೇವಸ್ಥಾನದ ಹತ್ರ ಹೋಗ್ತಾನೆ. ನೋಡಿದ್ರೆ ಅಲ್ಲಿ ಎಲ್ಲೂ ಅವನ ಕಾರ್ ಕಾಣೋದೇ ಇಲ್ಲ. ಕಾರ್ ಇಲ್ಲಿ ಇತ್ತಲ್ಲ, ಏನಾಯಿತು ಅಂತ ನೋಡ್ತಾನೆ ಇರ್ತಾನೆ. ಆಗ ಅಲ್ಲೇ ಅಂಗಡಿ ಇಟ್ಕೊಂಡಿರೋರು ಕರೆದು ಟ್ರಾಫಿಕ್ ಪೊಲೀಸ್ ಅವರು ಗಾಡಿ ತಗೊಂಡು ಹೋಗಿದ್ದು ಹೇಳ್ತಾರೆ. ಈಗ ವಿಜಯ್ಗೆ ಭಯ ಆಗೋದಕ್ಕೆ ಶುರು ಆಗುತ್ತೆ. ಈ ವಿಷಯ ಅಪ್ಪನಿಗೆ ಗೊತ್ತಾಗುತ್ತೆ. ಗಾಡಿನ ನೋಡಿದ ತಕ್ಷಣ ಅದು ನಮ್ಮದೇ ಅಂತ ಗೊತ್ತಾಗುತ್ತೆ. ಅವರು ಅಪ್ಪನಿಗೆ ಫೋನ್ ಮಾಡಿ ಹೇಳಿರ್ತಾರೆ. ಇವಾಗ ಏನಪ್ಪ ಮಾಡಲಿ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಕೂತಿದ್ದು ಆಮೇಲೆ ಮನೆಗೆ ಹೋಗೋಣ ಅಂತ ಮುಂದೆ ಹೋಗ್ತಿರ್ತಾನೆ. ಇನ್ನೇನು ಮಾಡೋದು, ನಮ್ಮ ಅಪ್ಪ ಬರೋ ಅಷ್ಟರಲ್ಲಿ ಅಮ್ಮನಿಗೆ ಏನೋ ಒಂದು ಹೇಳಿ ಅವರು ನನಗೆ ಸಹಾಯ ಮಾಡೋ ಥರ ಮಾಡ್ತೀನಿ
ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ತಕ್ಷಣ ಏನೋ ನೆನಪಾದಂಗೆ ಮೆಡಿಕಲ್ಲಿಂದ ಒಂದು ಬ್ಯಾಂಡೇಜ್ ತಗೊಂಡು ಹಣೆಗೆ ಅವನೇ ಹಾಕ್ಕೊಂಡು ಸ್ವಲ್ಪ ಮಣ್ಣು ತಗೊಂಡು ಬಟ್ಟೆಗೆಲ್ಲ ಬಳ್ಕೊಂಡು ತುಂಬ ಸುಸ್ತಾಗಿರೋ ಥರ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ನೋಡಿದ್ರೆ ಅವನ ಅಮ್ಮ ಟಿ ವಿಯಲ್ಲಿ ಟಾಮ್ ಅಂಡ್ ಜೆರ್ರಿ ನೋಡಿಕೊಂಡು ಕೂತಿರ್ತಾರೆ. ವಿಜಯ್ ನಮ್ಮ ಅಮ್ಮನ ಥರ ಆರಾಮಾಗಿ ಇರೋರು ಯಾರೂ ಇಲ್ಲ ಅಂತ ಹೋಗಿ ನಿಧಾನವಾಗಿ ಅಮ್ಮ ಅಮ್ಮ ಅಂತಾನೆ. ಆದರೆ ಅದು ಅವರಿಗೆ ಕೇಳಿಸಲ್ಲ. ಮತ್ತೆ ಅವರ ಮುಂದೆ ಹೋಗಿ ಅಮ್ಮ ಅಂತಾನೆ. ಅವರು ತಕ್ಷಣ ವಿಜಯ್ನ ನೋಡಿ ಅವರ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅವರ ಕಣ್ಣೀರನ್ನು ನೋಡಿ ವಿಜಯ್ ಈ ರೀತಿ ನಾನು ಬಂದು ತಪ್ಪು ಮಾಡಿದೆ ಅನಿಸುತ್ತೆ, ಆದರೆ ಬಂದಾಗಿದೆ, ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಅಮ್ಮ ಅದು ಏನಾಯಿತು ಅಂದರೆ ಅವನು ಇನ್ನೂ ಮಾತಾಡ್ತಿರ್ತಾನೆ. ಅಷ್ಟರಲ್ಲಿ ಅವರ ಅಮ್ಮ ಎದ್ದು ಬಂದು ವಿಜಯ್ ಏನಾಯಿತು, ಹಣೆಯಲ್ಲಿ ಗಾಯ ಆಗಿದೆ, ಏನಾಯಿತು ಹೇಳು. ವಿಜಯ್ ಅಮ್ಮ ನಾನು ದೇವಸ್ಥಾನಕ್ಕೆ ಹೋಗಬೇಕಾದರೆ ಕಾರು ನಿಲ್ಲಿಸೋದಕ್ಕೆ ಅಂತ ಜಾಗ ನೋಡ್ತಿದ್ದೆ. ಆಗ ಒಂದು ಅಜ್ಜಿ ತಲೆ ಸುತ್ತು ಬಂದು ರಸ್ತೆ ಮಧ್ಯದಲ್ಲಿ ಬೀಳೋ ಥರ ಆಡ್ತಿದ್ರು. ಅದಕ್ಕೆ ಕಾರ್ನ ಎಲ್ಲಿ ಅಂದರೆ ಅಲ್ಲಿ ಪಾರ್ಕ್ ಮಾಡಿ ಅಜ್ಜಿನ ಪಕ್ಕಕ್ಕೆ ಕರ್ಕೊಂಡ. ಆಗ ಬಿದ್ದು ಸ್ವಲ್ಪ ಗಾಯ ಆಗಿದೆ ಅಷ್ಟೆ. ರೇಣುಕಾ ಅಯ್ಯೋ ನನ್ನ ಬಂಗಾರ, ಎಂಥ ಒಳ್ಳೆ ಕೆಲಸ ಮಾಡಿದ್ಯಾ, ಹೋಗು ಬಟ್ಟೆ ಚೇಂಜ್ ಮಾಡೋಗು, ನಾನು ನಿನಗೆ ಜ್ಯೂಸ್ ತಗೊಂಡು ಬರ್ತೀನಿ. ವಿಜಯ್ ಅಮ್ಮ ಅದು ಏನಂದರೆ ನಾನು ಕಾರ್ನ ಎಲ್ಲಂದರೆ ಅಲ್ಲಿ ಪಾರ್ಕ್ ಮಾಡುವಾಗ ನೋಡದೆ ನೋ ಪಾರ್ಕಿಂಗಲ್ಲಿ ಕಾರ್ ನಿಲ್ಲಿಸಿಬಿಟ್ಟಿದ್ದೆ. ಅದಕ್ಕೆ ಪೊಲೀಸ್ ಅವರು ತಗೊಂಡೋಗಿದ್ದಾರೆ. ಅವರು ಖಂಡಿತ ಅಪ್ಪನಿಗೆ ಹೇಳಿರ್ತಾರೆ. ಏನು ಮಾಡೋದು ಇವಾಗ. ರೇಣುಕಾ ನೀನು ಬೇಕು ಅಂತ ಮಾಡಿಲ್ವಲ್ಲ, ಆ ಅಜ್ಜಿನ ಕಾಪಾಡೋದಕ್ಕೆ ತಾನೇ ಮಾಡಿದೆ, ಇರಲಿ ಬಿಡು, ನಿಮ್ಮ ಅಪ್ಪನ್ನ ನಾನು ನೋಡ್ಕೋತೀನಿ, ನೀನು ಹೋಗು ಮಗನೇ. ವಿಜಯ್ ಇದ್ದರೆ ನಿನ್ನಂಥ ಅಮ್ಮ ಇರಬೇಕು ಕಣಮ್ಮ, ಎಂಥ ಒಳ್ಳೆ ಅಮ್ಮ ನೀನು ಅಂತ ಅವ್ರನ್ನ ತಪ್ಕೊಂಡು ಅವರ ಕೆನ್ನೆಗೆ ಮುತ್ತು ಕೊಟ್ಟು ಹೋಗ್ತಾನೆ. ರೇಣುಕಾ ಅವರು ಕಳ್ಳ, ಅವನು ಏನು ಮಾಡ್ದ ಅಂತ ಗೊತ್ತಿಲ್ಲ ಅಂದ್ಕೊಂಡಿದ್ದಾನೆ. ಅವನಿಗೆ ಗೊತ್ತಿಲ್ಲದೆ ಅವನ ಹಿಂದೆ ಅವರ ಅಪ್ಪ ಬಾಡಿಗಾರ್ಡ್ ಬಿಟ್ಟಿರೋದು ಅವರು ಆಗಲೇ ಎಲ್ಲ ವಿಷಯನೂ ಹೇಳಿದ್ದಾರೆ ಅಂತ ಅವನಿಗೆ ಗೊತ್ತಿಲ್ಲ. ಆದರೂ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾನೆ ನನ್ನ ಮಗ, ಸೂಪರ್, ನೋಡೋಕೆ ಒಳ್ಳೆ ಹೀರೋ ಥರ ಇದ್ದಾನೆ. ಫಿಲಮಲ್ಲಿ ಏನಾದರೂ ಚಾನ್ಸ್ ಕೊಡಿಸಿದ್ರೆ ಹೀರೋ ಆಗೋದು ಪಕ್ಕ ಅಂತ ಅಂದ್ಕೊಂಡು ಅಡಿಗೆ ಮನೆಗೆ ಹೋಗ್ತಾರೆ. ಅಷ್ಟೊಂದು ಜನ ಮನೆ ಕೆಲಸದವರು ಇದ್ದರೂ ರೇಣುಕಾ ಅವರಿಗೆ ಮಗನಿಗೆ ಮತ್ತು ಗಂಡನಿಗೆ ಅವರೇ ಅಡಿಗೆ ಮಾಡಿದ್ರೆ ನೆಮ್ಮದಿ. ಹಾಗಾಗಿ ಅವರೇ ಅಡಿಗೆ ಕೆಲಸ ನೋಡ್ಕೋತಾರೆ. ಬೇಕಾದರೆ ಕೆಲಸದವರ ಸ್ವಲ್ಪ ಸಹಾಯ ತಗೋತಾರೆ ಅಷ್ಟೆ. ದಿವಾಕರ್ ನಾಯಕ್ರವರು ವಿಜಯ್ ಹಿಂದೆ ಬಾಡಿಗಾರ್ಡ್ ಬಿಟ್ಟಿರ್ತಾರೆ. ಯಾಕೆ ಅಂದರೆ ಅವರಿಗೆ ಬಿಸ್ನೆಸ್ಸಲ್ಲಿ ಶತ್ರುಗಳು ಜಾಸ್ತಿ. ಅದರಿಂದ ವಿಜಯ್ ಇನ್ನೂ ಓದ್ತಿರೋ ಹುಡುಗ, ಅವನಿಗೆ ಏನಾದರೂ ಆದರೆ ಅಂತ ಈ ವಿಷಯ ವಿಜಯ್ಗೆ ಗೊತ್ತಿಲ್ಲದೆ ದಿವಾಕರ್ ರವರು ಅವನಿಗೆ ಗೊತ್ತಾಗದೇ ಇರೋ ಥರ ಕೆಲಸ ಮಾಡೋಕ್ಕೆ ಹೇಳಿರ್ತಾರೆ. ಯಾಕಂದರೆ ಅದೆಲ್ಲ ಅವನಿಗೆ ಹಿಂಸೆ ಅನಿಸ್ಬಾರ್ದು ಅಂತ. ವಿಜಯ್ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಬಂದು ಮಲ್ಕೊಂಡು ಸಿರಿ ಕನಸನ್ನೇ ಕಾಣ್ತಿರ್ತಾನೆ. ಅವಳನ್ನು ನೋಡಿದ್ದು, ಅವಳನ್ನು ಇಟ್ಕೊಂಡಿದ್ದು ಇದೇ ನೆನಪಾಗ್ತಿದೆ. ಜೊತೆಗೆ ನಾಳೆಯಿಂದ ಆಪರೇಷನ್ ಸಿರಿ ಸ್ಟಾರ್ಟ್ ಅಂದ್ಕೋತಾನೆ. ಸಿರಿ ಕಾಲೇಜಿಗೆ ಬಂದು ಕ್ಲಾಸಲ್ಲಿ ಕೂತ್ಕೋತಾಳೆ. ಅವಳ ಫ್ರೆಂಡ್ಸ್ ಯಾಕೆ ಇಷ್ಟೊಂದು ಲೇಟಾಗಿ ಬಂದೆ ಅಂತ ಕೇಳ್ತಾಳೆ. ಅದಕ್ಕೆ ಸಿರಿ ಅಯ್ಯೋ ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಲೇಟಾಯಿತು ಕಣೆ ಅಂತ ಹೇಳ್ತಿರುವಾಗ ಅವಳಿಗೆ ಏನೋ ನೆನಪಾಗಿ ಅಯ್ಯೋ ಅಂತ ತಲೆ ಮೇಲೆ ಕೈ ಹೊತ್ಕೋತಾಳೆ. ಅವಳ ಫ್ರೆಂಡ್ ಯಾಕೆ ಏನಾಯಿತು ಅಂತಾಳೆ. ಸಿರಿ ಏನೂ ಇಲ್ಲ ಅಂತ ಹೇಳಿ ಎಂಥ ಕೆಲಸ ಮಾಡಿದೆ, ಅವರು ನಾನು ಬೀಳದೇ ಇರೋ ಥರ ಕಾಪಾಡಿದ್ರು, ಆದರೆ ನಾನು ಅವರಿಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ, ಹಾಗೆ ಬಂದೆ. ಅವರು ಮತ್ತೆ ಸಿಕ್ಕಿದ್ರೆ ಥ್ಯಾಂಕ್ಸ್ ಹೇಳಬೇಕು, ಅವರು ಏನು ಅಂದ್ಕೊಂಡ್ರೋ ಏನೋ ಅಂತ ಯೋಚಿಸ್ಬೇಕಾದ್ರೆ ಅವಳಿಗೆ ವಿಜಯ್ ಅವಳನ್ನೇ ಇಟ್ಕೊಂಡಿದ್ದು ಮತ್ತು ಅವನು ನಗ್ತಾ ಇವಳನ್ನು ನೋಡ್ತಿದ್ದಿದ್ದು ನೆನಪಾಗಿ ಅವರು ಎಷ್ಟು ಚೆನ್ನಾಗಿದ್ರು ಅಲ್ವಾ ಅಂತ ವಿಜಯ್ ನೆನಪಲ್ಲೇ ಕಳೆದು ಹೋಗ್ತಾಳೆ. ಕತೆ ಮುಂದುವರಿಯುತ್ತದೆ. ಧನ್ಯವಾದಗಳು. ಕತೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.